ನಮಃ. ಗಂಡು ಈ ಪೃಥ್ವಿಗೆಲ್ಲ ಛಲದಾಂಕ ಮಲ್ಲ, ಎಲ್ಲರನ್ನು ಗೆಲ್ಲಬಲ್ಲ ಧೀರ ಶೂರ ಚತುರ್ಥ ಹೆಸರು ಪಡೆದಂತ ಮಹಾವೀರ. ನಮ್ಮನ್ನು ಗೆಲ್ಲಬಲ್ಲ ಧೀರರು ಈ ತ್ರಿಭುವನದಲ್ಲಿ ಅವನಿರುವನು. ತಾತ ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನು ಹಿಪ್ಪೋಗಿಸಿದ ಮಹಾಪ್ರವೀಣ ಗುರು ಪಿತಾಮಹರಿಗೆ ನಮೋ ನಮಃ. ಧರ್ಮರಂಗಿತರಾದ ಈ ಸಭಾಂಗಣಕ್ಕೆ ಕೇಸರಿಯಂತೆ ಕಂಗೊಳಿಸುತ್ತಿರುವ ಗುರು ದ್ರೋಣಾಚಾರ್ಯರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ, ಹಿತೋಕ್ತಿಯ ಸುಂದರ, ಮಮತೆಯ ಮಂದಾರ ಚಿಕ್ಕಪ್ಪ ವಿದುರ ಮಹಾಶಯರಿಗೆ ನಮೋ ನಮಃ. ಅಂದೇ ಪವಿತ್ರವಾದ ರಕ್ತವನ್ನು ಒಡಬಿಟ್ಟಿದ ಹಂಚಿಕೊಂಡ ಸಹೋದರ ನನ್ನ ತಮ್ಮ ದುಶ್ಯಾಸನ ಅಪೂರ್ವ ಬಿಲ್ಲೋಳು, ಕೆಚ್ಚದ ಕಟ್ಟೋಳು, ಕೌರವೇಶ್ವರನ ಕಣ್ಮಣಿ, ನನ್ನ ಅಂಗಾದೀಪ ಕರ್ಣ ಪ್ರಜ್ವಲಿಸುವ ಉರಿಯುತ್ತಿರುವ ಗೋದಾಗ್ನಿಯ ಜೋಲಿಗೆ ಸೇಡೆಂಬ ಹಚ್ಚನ್ನೆರೆದು ಕ್ಷಣಕ್ಕೂ ಈ ಸಾಮ್ರಾಜ್ಯವನ್ನು ಮುನ್ನಡೆಸುತ್ತಿರುವ ನನ್ನ ಸೋದರ ಮಾವ ಶೇಗುನಿ. ಇಂತಹ ವೀರ ಮುಖಗಳಿರುವಾಗ ನಮಗಾವ ಚಿಂತೆ? ಜಗದತ್ತದ್ಭುತ ಸಕಲ ಸೋಮಾಂತರಳಗೂಡಿ ನಡೆಯುತ್ತೀರ್ಪ ರೋಜೇಶ್ವರ. ಹುಡುಗುಲ ಪ್ರಚಂಡ ದಂಡ ಹೊಲಬಂಡಿತನಾದ ಹುಡುಗುಲ ಪ್ರಚಂಡ ದಂಡಿತನಾದ ಹೊಲ ಪ್ರಚಂಡ ಬಂಡಿತನ ಈ ಸೋದಿಯೇ ಸಾಧು ಸಾಧನ ಸಮಾಧಾನ.
ಕೋಶ ಸಕಲ ಸಾಮ್ರಾಜ್ಯಗಳೆಲ್ಲ ಕಳೆದುಕೊಂಡು ಅರಣ್ಯದಲ್ಲಿ ಭಿಕ್ಷಾಟನೆ ಮಾಡಿ ಗಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಅಲೆದಾಡುತ್ತಿರುವ ಬಡ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿರಂತೆ ನೋಡಿದ್ರ ಅವರ ಹಟ್ಟಾಸ ಎಷ್ಟರ ಮಟ್ಟಿಗಿದೆ ಎಂಬುದನ್ನು. ಕೌರವೇಶ್ವರ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಯುದ್ಧವೇ ಸಿದ್ಧವಾಗಲಿ ಬಿಡಿ ತಾತ. ನನ್ನ ಬಳಿ 11 ಅಕ್ಷವೇಣಿ ಸೈನ್ಯ ಇರುವುದು. ಅದರ ಹೊಡೆತಕ್ಕೆ ಸಿಕ್ಕಿದವರು ಮದಿಸಿದ ಅವನೇ ಕಾಲಿಗೆ ಸಿಕ್ಕಿದ ಬಾಳೆನಂತೆ ಮೆಟ್ಟುಕೊಂಡು ಹೋಗುವವರು. ಸೋದ ದುಶ್ಯಾಸನ, ಆ ಪಾಂಡವರು ಯುದ್ಧವನ್ನು ಪ್ರಾರಂಭಿಸಬೇಕಾದರೆ ಮುಖ್ಯ ಕರ್ಮೋಪದೇಶನವರು ಆಜ್ಞಾಧಿಪತಿಯಾದ ವೀರ ಕಣ್ಣರಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣರಿರುವಲ್ಲಿ ಅವರ ಮುಂದೆ ಬೆಳೆದ ನನಗೆ ಚಿಂತೆ. ದೇವಾದಿದೇವ ಪುರುಷೋತ್ತಮರು ಆಗುತ್ತಿರೋರು. ಪುರುಷೋತ್ತಮನು, ದೇವಾದಿದೇವನು, ಯಾರಿಗೆ ಪುರುಷೋತ್ತಮನು? ಎಲ್ಲಿಗೆ ಪುರುಷೋತ್ತಮನು? ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನಿಲ್ಲಿರುವಾಗೆ ಆ ದನ ಕಾಯುವ ಗೊಲ್ಲನು ಪುರುಷೋತ್ತಮನೇ ಬಂದವನು ನೆಟ್ಟಗೆ ನಮ್ಮರ ಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕೆ ಅನುಸಾರವಾಗಿ ಈ ದಾಸಿ ಪುತ್ರ ವಿದುರಮನೆಯನ್ನು ಅಸಹಿಸುವನು. ಎಷ್ಟೇ ಆಗಲಿ ಆ ಗೊಲ್ಲನ ಬುದ್ಧಿ ಎಲ್ಲಿ ತಾನೇ ಹೋದಾತು? ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ದೂತನಾಗಿ ಬರುತ್ತಾನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ. ರಾಜಾದಿರಾಜನಾದ ನಾನು ನಿನ್ನಿಂದ ಅರ್ಧ ರಾಜ್ಯವನ್ನು ಪಾಂಡವರಿಗೆ ಕೊಡಬೇಕೆಂದು ಕೇಳಿ ತಿಳಿದುಕೊಳ್ಳಬೇಕೇ? ಸಾಕು, ಸುಮ್ಮನೆ ಕುಳಿತು. ದುರ್ಯೋಧನ, ನಿನಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನವೋ? ನಿನಗೆ ಪಥ್ಯವು ರುಚಿಸುವಂತೆ, ರೋಗಿಗೆ ಪಥ್ಯವು ರುಚಿಸುವಂತೆ ಅಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ಅದಕ್ಕೆ ನೀನು ಈ ರೀತಿ ಮಾತನಾಡುತ್ತಿರುವೆ. ನಿನಗೆ ಎಲ್ಲೋ ಮರಣ ಕಾಲವು ಸಮೀಪಿಸುವಂತೆ ತೋರುವುದು. ನಿನ್ನ ಬುದ್ಧಿಯು ವಿಕಲ್ಪಗೊಂಡಿರುವುದು. ಹಿರಿಯೇನು ಪೂಜನೆಂದು ಸುಮ್ಮನೆ ಕುಳಿತ ಮಾತ್ರಕ್ಕೆ ನಿನ್ನ ಮಾತು ಮಿತಿ ಮೀರುತ್ತದೆ. ಸೋದ ದುಶ್ಯಾಸನ, ಈ ವಿದುರನನ್ನು ಸಭೆಯಿಂದ ಮೊದಲವರೆಗೆ ತೋರಿಸಿ. ರಾಜಸಭೆ ಬಿಟ್ಟು ಹೊರಡು, ಇಲ್ಲವಾದಲ್ಲಿ ಬಲವಂತವಾಗಿ ಆಚೆಗೆ ದೂಡಬೇಕಾಗುತ್ತದೆ. ಅವಿವೇಕಿಗಳ, ನನ್ನನ್ನು ಈ ಸಭೆಯಿಂದ ಆಚೆಗೆ ದೂಡುವಷ್ಟು ಧೈರ್ಯ ಉಂಟಾಯಿತೆ. ಶ್ರೀಕೃಷ್ಣ ಪರಮಾತ್ಮನನ್ನು ಜಡಿದಾಡುವ ನಿಮ್ಮ ನಾಲಿಗೆಗಳು ಸಿಡಿದು ಹೋಗಬಾರದೆ. ದುರ್ಯೋಧನ, ಚೆನ್ನಾಗಿ ಯೋಚಿಸು. ಅಂದು ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರವರಿಸುವಾಗ ಈ ಬಿಲ್ಲನ್ನು ಇಟ್ಟುಕೊಂಡಿದ್ದೆ. ಇನ್ನು ಈ ಬಿಲ್ಲಿನಿಂದ ಆಗತಕ್ಕ ಕಾರ್ಯವಾದರೂ ಏನು? ಇದೋ ನಿನ್ನ ಎದುರಿನಲ್ಲಿದೆ, ದುಡಿದು ಬಿಸಾಡುವೆನು. ಪ್ರಮಾದವಾಯಿತು. ಅಪಶಕ್ತಿಯನ್ನು ಮಾಡಿ ಸರ್ವೋತ್ತಮದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಕರ್ಣ, ಕೇಳು. ಗುರದೋಳ್ ಶರವಂ ಕರೆಗುರುಳುಕ ನೆನುತ ಶಪಥವನಾಂದು ಮಹೇಶ್ವರ ಕುಮಾರಂ ಮಹೇಶ್ವರ ಕುಮಾರಂ ಮೆಚ್ಚಿಸಿ ಹರಶಾಪವನಾಂತು ಈದರಯೋಳ್ ನಿನಗೆ ಸರಿ ಸಮನಾರಿಹರೈ ಕರ್ಣ. ಇಂತಹ ವೀರಾದ ನೀನು
ಸಾಮಾನ್ಯ ದಾಸಿ ಪುತ್ರ ಗೊಡ್ಡು ಬೆದರಿಕೆಯ ಮಾತುಗಳಿಗೆ ಭಯಪಡುವುದೇ ಕಾರಣ ಈತನು ಬಿಲ್ಲನ್ನು ನಡೆದು ಎಂದಾದರೂ ಯುದ್ಧ ಮಾಡಿರುವನೇ ಅಥವಾ ಮಾಡಬಲ್ಲನೇ? ಈಗ ಎಲ್ಲರೂ ಕೇಳಿರಿ. ಕೃಷ್ಣನು ಬಂದಾಗ ಸಭೆಯಲ್ಲಿ ಯಾರಾದರೂ ನಿಂತು ಎದ್ದು ನಮಸ್ಕರಿಸಿದ್ದೆ ಆದರೆ ಅವರನ್ನು ಕೂಡಲೇ ಸಭೆಯಿಂದ ಹೊರಗೆ ದೂಡಲಾಗುವುದು. ಎಚ್ಚರಿಕೆ! ಸೋದರ ಶಾಸನ ಎಲ್ಲಿ ನಮ್ಮ ದಂಡಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೇನಲ್ಲ, ಅದು ಸಿದ್ಧವಾಗಿರುವುದೇ? ಕೊಡು. ದಂಡ ಸಿದ್ಧವಾಗಿರುವುದು. ಕೃಷ್ಣನು ಬಂದ ಹಾಗೆ ನಾನು ಇದನ್ನೇ ನೋಡುತ್ತಾ ಕುಳಿತಿರುವೆನು. ಎಷ್ಟೊಂದು ದುರಂಕಾರದಿಂದ ಮೆರೆಯುತ್ತಿರುವನು. ಭೀಷ್ಮ ದ್ರೋಣಾದಿ ಹಿರಿಯರೆಲ್ಲ ಎದ್ದು ನಿಂತು ನಮಸ್ಕರಿಸಿದರು. ಈತನು ಮಾತ್ರ ಕಣ್ಣೆತ್ತಿಯೂ ಸಹ ನೋಡುತ್ತಿಲ್ಲವಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ಆತನು ತಾನಾಗಿಯೇ ಬಂದು ನನ್ನ ಪಾದಗಳಿಗೆ ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ ಜಾಗೃತಳಾಗು. ಭೂಪಾಲಕನಾದ ನೀನು ಈ ಗೋಪಾಲಕನ ಪಾದದಡಿಯಲ್ಲಿ ನಾನೇ ಬರುತ್ತಿದ್ದೇನಲ್ಲ. ನಾನೋಗೆ ಬಂದು ನಮಸ್ಕರಿಸಿದೆಂದು ಬಿಡಬೇಡ. ದೂತನಾಗಿ ಬಂದವನಲ್ಲಿ ದೂತ ಲಕ್ಷಣ ಇದೆಯೋ ಇಲ್ಲೆಂಬ ಪರೀಕ್ಷೆ ಮಾಡಿದನಷ್ಟೇ. ಆದರೂ ನಾನು ನಮಸ್ಕರಿಸಿದ್ದೆ ಹೋದರೆ ಅದು ಭೂತಾಗೆಂದು ತಳಿ ಬಂದದ್ದಾಯಿತು. ಆಸನ ಸ್ವೀಕರಿಸು. ಕೃಷ್ಣ ಭಾವ, ನಿನಗೆ ನಾಟ್ಯ ನರ್ತನೆಂದರೆ ಬಲು ಪ್ರಿಯವಲ್ಲವೇ? ಇರಬಹುದು. ಇರಬಹುದು. ಇದ್ದೇ ಇದೆ. ಯಾರಲ್ಲಿ? ನಮ್ಮ ರಾಜನರ್ತಿಯನ್ನು ಬರಮಾಡಿ. ಕರುಣಾಳು ಗುರುಭೂಪ ರಾಜೇಶ್ವರ, ಕರುಣಾಳು ಗುರುಭೂಪ ರಾಜೇಶ್ವರ, ಗುರುವಂಶ ಕುಲತಿಲಕ ಮರುದೇಶ್ವರ, ಗುರುವಂಶ ಕುಲತಿಲಕ ಮರುದೇಶ್ವರ, ಕರುಣಾಳು ಗುರುಭೂಪ ರಾಜೇಶ್ವರ. ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ, ಸೋದರ ಮಾವನ ಇತರಿ ಚತುರ, ಸೋದರ ಮಾವನ ಇತರಿ ಚತುರ.
ಬಲೆ ಬಲೆ ನರ್ತಕಿರ ನಾಟ್ಯ ಬಹು ಸುಂದರವಾಗಿದೆ. ನೀಲವರ್ಣದ ಈ ಚೆಲುವ ನೀಲವರ್ಣದ ಈ ಚೆಲುವ ಕೊಳಲನಾದದೆ ಕೊಳಲ ನಾದದೆ ಜಗವನೇ ಮರುಳುಗೊಳಿಪ ಕೊಳಲನಾದದು ಜಗವನೇ ಮರುಳುಗೊಳಿಪ ಹರಿ ಕೃಷ್ಣ ಹರಿ ಕೃಷ್ಣ ಏನಂದ ಹೇಳಿದ್ರಿ? ಮತ್ತೊಮ್ಮೆ ಹೇಳಿ. ಭೀಮನಿಗೆ ಇವನು ಕಡುವೈರಿ ಭೀಮನಿಗೆ ಇವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದದಾರಿ ಕರುನಾಡು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಹೇಶ್ವರ ಕರುನಾಡು ಕುರುಭೂಪ ರಾಜೇಶ್ವರ ರಾಜೇಶ್ವರ ದಿನಕ್ಕ ಜಣ್ಣ ತಕಿಟ್ಟ ಜಣ್ಣ ತಕಿಟ್ಟ ಜಣ್ಣ ತಾಮ್ ತಾಮ್ ತಾ ದಿನಕ್ಕ ಜಣ್ಣ ತಕಿಟ್ಟ ಜಣ್ಣ ತದೀಮ್ ತಕ ಜಣ್ಣ ತಾಮ್ ತಾಮ್ ತಾ ದಿನಕ್ಕ ಜಣ್ಣ ತಾಮ್ ತಾಮ್ ತಾ ದಿನಕ್ಕ ಜಣ್ಣ ತಾಮ್ ತಾಮ್ ತಾ ಬಲೆ ಧೀಮ್ ತಕಿಟ್ಟ ತಕ ತಕಿಟ್ಟ ತಕ ತಕಿಟ್ಟ ತರ್ಗಡದ
ಒಂದು ಕ್ಷಣ ಇಲ್ಲಿ ಬನ್ನಿ. ನಿಮ್ಮ ನೃತ್ಯವು ಬಹಳ ಆನಂದಕರವಾಗಿ ತೆಗೆದುಕೊಳ್ಳಿ ನನ್ನ ಉಡುಗೊರೆಯನ್ನು. ಇಲ್ಲಿ ಬನ್ನಿ. ಧನ್ಯವಾದ ಮಹಾಪ್ರಭು. ಈ ನರ್ತಿಗರು ನಮ್ಮ ಹಾರ್ಬಡವನ್ನು ನೋಡಿ ಹಾದರಿ ಹಲ್ಲಾಡಿ ಬೆದರಿ ಬೆಂಡಾಗಿ ನಿಂತಲ್ಲೇ ನೀರಾಗಿ ಹೋದೆ. ಮುರಾರಿಯ ಬಂದ ಮುಖ್ಯ ಉದ್ದೇಶ ಏನೆಂಬುದು ಈ ರಾಜ್ಯ ಸಭೆಗೆ ತಿಳಿಸುವುದು. ತಿಳಿಸಲಿ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವಂತಹ ವಿಚಾರವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರುಪಾಂಡವರ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮೊಡನೆ ವಿಚಾರಗಳನ್ನು ಅನುಗ್ರಹಿಸಬೇಕು. ಈ ವಿಚಾರದಲ್ಲಿ ಉಪೇಕ್ಷೆ, ಅಸಂಬದ್ಧ ಪ್ರಾಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಪಾಂಡವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ನಾವು ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂತಿರುಗಿದ್ದೇವೆ. ಇನ್ನು ನಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ಸುದೀರ್ಘ ವೈರತ್ವವನ್ನು ಮರೆಯಲು ಪಾಂಡುನಂದನರು ಈಗಲೂ ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷ ಗೃಹದಹನ, ಸರ್ಪಬಂಧ ಇವೆಲ್ಲವನ್ನೂ ಮರೆತಿರ. ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ನಿಮ್ಮಲ್ಲಿ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿ. ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರು, ಭರತ ಭೂಮಿಗೆ ಸ್ವತಂತ್ರರಾರು. ಗುರುಕುಲಕ್ಕೆ ಗುರು ದ್ರೋಣರೇ, ಗುರುಕುಲಕ್ಕೆ ಗುರು ದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟಹಾಸ, ಕಪಟ ವಂಚನೆ ಮೋಸ ಅಟ್ಟಹಾಸ. ಅರಸು ಕುಲ ಧರ್ಮ ತ್ಯಜಿಸಿದೆ ಮಹಾರಾಜ, ಧರಣಿಯಾಳಿದವರೆಲ್ಲ ಮರಳಿ ಬರರು, ಧರಣಿಯಾಳಿದವರೆಲ್ಲ ಮರಳಿ ಬರರು. ಸಂಧಿಬೇಡಲು ಬಂದ ರಾಯಭಾರಿ ಭರತ ವಂಶ ಕುಲಾಂತಕನಲ್ಲವಯ್ಯ. ಯಮಸುತ ಭೀಮಾರ್ಜುನ ನಕುಲ ಸಹೋದರ, ಯಮಸುತ ಭೀಮಾರ್ಜುನ ನಕುಲ ಸಹದೇವ, ಸಾಮಾನ್ಯರೆಂದರಿತು ದುಡುಕಬೇಡ. ಸಮಭಾಗವನಿತ್ತು ಸುಖದಿ ಬಾಳು ಸುಯೋಧನ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ.
ಮುಂದಿನ ವಿಚಾರ ಅವಿಚಾರಗಳನ್ನು ಕರ್ತವ್ಯ ಅಕರ್ತವ್ಯಗಳನ್ನು ಪರಿಗಣಿಸಬೇಕಾಗಿರುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೆ ಸೇರಿದ್ದು. ಕುಮಾರ ದುರ್ಯೋಧನ, ಏತಗೆ ಅನುಜರ ಬಿಡು ಪಂಥ, ಏತಗೆ ಅನುಜರ ಬಿಡು ಪಂಥ, ಸಲ್ಲದು ವೈರ ಸಾಧದು ಧೀರಬಲ, ಸಲ್ಲದು ವೈರ ಸಾಧದು ಧೀರಬಲ, ತಿರುಮಲ ವೈಭವ ಹತ್ತಿರ ವಿರಾಜ, ತಿರುಮಲ ವೈಭವ ಹತ್ತಿರ ವಿರಾಜ, ದುರ್ನರ ಬೋಧೆಗೆ ಕಿವಿಕೊಡದಿರೋ ಜೋಜೆ, ರಾಜವ ಪಾಲಿಕೋ ಧರ್ಮವ ಮನದಲ್ಲಿ, ರಾಜವ ಪಾಲಿಕೋ ಧರ್ಮವ ಮನದಲ್ಲಿ, ಏತಗೆ ಅನುಜರ ಬಿಡು ಏತಗೆ ಅನುಜರ ಕುಮಾರ ದುರ್ಯೋಧನ, ಪಾಂಡವರೇನು ಅನ್ಯರೇ? ಅವರು ನಿಮ್ಮ ಚಿಕ್ಕಪ್ಪನ ಮಕ್ಕಳೆಲ್ಲವೇ? ಅವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸುವುದು ನನ್ನ ಅಭಿಮತ. ಇಂತಿಂತ ಮಹಾಪಿತರು ಹೇಳಿದಂತೆ ಆ ಪಾಂಡವರಿಗೆ ಕೊಡಬೇಕಾಗಿರ್ತಕ್ಕಂಥ 10 ರಾಜ್ಯವನ್ನು ಕೊಟ್ಟು ಅವ್ರನ್ನ ಆಧರಿಸು, ಇದೇ ನನ್ನ ಬಹುಮತ. ದುರ್ಯೋಧನ, ಯಾರು ವಿದುರ ಮಹಾಶಯರು ನಮಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯರೋಧನ. ಹೌದು ದುರ್ಯೋಧನ, ನನ್ನದು ಅರಣ್ಯರೋಧನ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲಿ, ಕೆಡುವವರನ್ನು ಕಂಡಾಗ ಸದುಪದೇಶ ಮಾಡುವುದು ನಮ್ಮಂತಹ ಹಿರಿಯರ ಕರ್ತವ್ಯ. ಕುಮಾರ, ಈಗ ನೀನು ಯೌವನ ಮದದಿಂದ ಗರ್ವಿತನಾಗಿರುವೆ, ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಆದರೂ ಹೇಳುವೆನು, ನಿನ್ನ ತಂದೆ ಪಿತಾಮಹ ಭೀಷ್ಮನು, ಶ್ರೀಕೃಷ್ಣ ಪರಮಾತ್ಮನು ಹೇಳುವುದಕ್ಕಿಂತ ನಾನು ಹೆಚ್ಚಿಗೆ ಹೇಳಲಾರೆ. ಕುಮಾರ, ಸುಖ ಸಂಪತ್ತುಗಳು ಶಾಶ್ವತವಲ್ಲ, ರಾಜ್ಯವಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆಯಿಂದಾದರೂ ಭೂಮಿಯನ್ನು ಆ ಪಾಂಡವರಿಗೂ ಕೊಡು, ಇದೇ ನನ್ನ ಅಭಿಮತ. ಈ ನೀತಿ ಪಾಠವನ್ನು ಆ ಪಾಂಡವರಿಗೂ ಹೇಳಲಿಕ್ಕೆ ಸುಮ್ಮನೆ ಕುಳಿತುಕೋ. ನಿನಗಾಗಲಿ, ಕೃಷ್ಣನಿಗಾಗಲಿ, ಪಿತಾಮಹರಿಗಾಗಲಿ ನನ್ನೊಬ್ಬನಲ್ಲೇ ದೋಷಗಳು ಕಂಡು ಬರುವುದೇನು? ಆ ಪಾಂಡವರು ನಿರ್ದೋಷಿಗಳೇ. ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದನ್ನು ಹೇಳಿದ್ರಿ. ಕೃಷ್ಣ ಮಹಾನುಭಾವ, ನಿನ್ನ ದೂತತ್ವವನ್ನು ಬಹಳ ಶ್ಲಾಘನೀಯವಾಗಿ ಹೇಳಿ ಮುಗಿಸಿದೆ. ಆದರೆ ಈ ನಿನ್ನ ಒಡಂಬಡುವ ಮಾತುಗಳಿಗೆ ಬೇರಗಾಗುವನಲ್ಲ, ಈ ಚಲದಂಗಮಲ್ಲ ಕೌರವೇಶ್ವರ. ಇದು ಶುದ್ಧ ಕ್ಷತ್ರಿಯ ರಕ್ತ. ಸುರಿದೆ ಕೊಳಗುದಿರಲ್ಲ ಕೃಷ್ಣ, ಕೊಳಗುದಿರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಏನಂದೆ? ನಮ್ಮದು ದುರಾಗ್ರಹದ, ದುರಾಂಕಾರದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ಹಾಗಲ್ಲ ಕೇಳು ಕೃಷ್ಣ. ಈ ದುರ್ಯೋಧನ ಸದೆ ಪಡೆಯಬೇಕೆಂದಲ್ಲವೇ ಆ ಬಂಡ ಭೀಮನು ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಪಾರ್ಥನನ್ನು ಒಲಿಸಬೇಕೆಂದಲ್ಲವೇ ಆ ನಿನ್ನ ಮಿತ್ರ ಪಾರ್ಥ. ಅದು ದುರಂಕಾರ ಅಭಿಮಾನ ಶಾಲೆಯಿಂದ ನಿನ್ನಂತ ಕಬಡ್ಡಿಯ ಸ್ನೇಹವನ್ನು ಮಾಡಿದ್ರಲ್ಲವೇ ಆ ಪಾಂಡವರು. ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನನ್ನು ಸದೆಬಡಿದು ಭರತ ಖಂಡದಲ್ಲೇ ಜೊತೆ ಪತಾಕೆಯನ್ನು ಹಾರಿಸಬೇಕೆಂದಿರಲ್ಲವೇ ಆ ಪಾಂಡವರು. ಅದು ದುರಾಶಯ.
ನಾವೇ ಸಮರ್ಥರು, ನಾವೇ ಶಕ್ತಿಶಾಲಿಗಳೆಂದು ಹೆಮ್ಮೆಗೊಳ್ಳುತ್ತಿರಲವೇ ಆ ಪಾಂಡವರು? ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಏನೇ ಹೇಳಿದರು ಈ ದುರ್ಯೋಧನ ನಿರ್ಧಾರ ಚಲಿಸಲಾರ. ಸುಮ್ಮನೆ ಕರ್ತವ್ಯ ಹೇಳಿದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರುಸಾದರ ಹೃದಯ ಅಂತರಾಳದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ನಿನ್ನಂತಹ ಯುದ್ಧ ಬಿರುಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ರಾತರಾದ ದ್ರೋಹಿಗಳ ಮನವ ಮುರಿದು, ರಾತರಾದ ದ್ರೋಹಿಗಳ ಮನವ ಮುರಿದು ಎತ್ತಿನ ಪುಂಡರನ್ನು ಭೇದಿಸಿ ಕೆಳದಿ ಜಯಿಸಿ ಮೆರೆವೆನ, ಪುಂಡರನ್ನು ಭೇದಿಸಿ ಕೆಳದಿ ಜಯಿಸಿ ಮೆರೆವೆನ, ಬೆಳೆದಿ ಮೆರೆವ ಹರಮರನ್ನ ಚೆರವ ಕಡಿದು ತರುವೆನ, ಬೆಳೆದಿ ಮೆರೆವ ಹರಮರನ್ನ ಚೆರವ ಕಡಿದು ತರುವೆನ. ರಾಷ್ಟ್ರರಾದ ದ್ರೋಹಿಗಳ ಮದವ ಮುರಿದು ಎತ್ತಿನ, ಮದವ ಮುರಿದು ಎತ್ತಿನ. ಆ ನಿನ್ನ ಕುರು ಪಾಂಡವ ಸೇನಾ ಸಮುದ್ರವನ್ನೇ ಕಾಲಕ್ಕೆ ಬಿಡುವಂತ ಗಂಟುಗಳನ್ನು ನಾವು ನೋಡಿದೆವು. ಆ ನಿನ್ನ ಬಂಡ ಪ್ರೇಮನ ಗುಣ್ಣಿಗೆಯನ್ನು ಸೀಳಲು ಏ ಸದಾ ಸಿದ್ಧವಾಗಿರುವನು. ಬಾರಿ ಬಾರಿಗೂ ತಂದೆಯ ನೆಪ ನೀಡಿ ಪ್ರತಿಷ್ಠೆಯನ್ನು ತೋರುತ್ತಿರುವ ಏ ನಿನ್ನ ಪುಂಡತನ ಇಲ್ಲಿಗೆ ಮುಗಿಯಿತು. ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನ ಅಭಿಮತವೇ ನನ್ನ ಅಭಿಮತ. ನನ್ನ ಪರಮವೇ ಅರ್ಜುನನ ಮೇಲೆ ನನ್ನ ಹಗೆಯ ತೀರದ ಹೊರತಾಗಿ ಈ ರಾಧೆಯನಿಗೆ ಮೃಷ್ಟಾನ್ನ ವೃಷದು. ಕೇಳು ಕೃಷ್ಣ, ಚಲಿಸದು ರಾಧೆಯನ ಪಂಥ. ಕೃಷ್ಣ, ಚಲಿಸದು ರಾಧೆಯನ ಪಂಥ ವ್ಯರ್ಥ ನುಡಿಗಳಿಂದ ಮತ್ತೆ ಜಟ್ಟು ನುಡಿದಿರೇಕೆ, ಮತ್ತೆ ಜಟ್ಟು ನುಡಿದಿರೇಕೆ ಆರತಿ ಕರುಣಿಸಿ ದೃಢ ಪಾರ್ಥನ ಶಿರವ ಅರಿವ ತನಕ. ದೃಢ ಪಾರ್ಥನ ಶಿರವ ಅರಿವ ತನಕ ಶಾಂತಿಯೇ ಈ ಅಂಗಾಧಿಪಗೆ. ನಿಮ್ಮ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಇಂಥ ವೃದ್ಧರಿಗೆ ಹೊರತು ನಮ್ಮಂತ ಕ್ಷತ್ರಿಯರಿಗಲ್ಲ. ಕರ್ಣ, ನೀನು ಸಹ ಇವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷದಿಂದ ಸಕಲ ಕ್ಷತ್ರಿಯ ಸಮೂಹವನ್ನೇ ನಾಶ ಮಾಡಲು ಹೊರಟಿರುವೆಯಾ? ಇದು ನಿನಗೆ ನ್ಯಾಯವೇ? ಸಲ್ಲದು ನೆನಗೆ ವಲ್ಲಭನ ವಿಷಯವ ಅರಿತವನ, ಸಲ್ಲದು
ಕೃಷ್ಣ, ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯ ಕೇಳುವುದಕ್ಕೆ ಬಂದೆಯಲ್ಲ. ನಿನ್ನ ಧರ್ಮಕ್ಕಿಂತ ನಾನು ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಈ ನನ್ನ ತನುಧನವನ್ನು ಅರ್ಪಿಸುವ ಈ ನನ್ನ ಧರ್ಮವೇ ಮೇಲು. ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಒಪ್ಪುವುದಿಲ್ಲ, ಒಪ್ಪಲಾಗದು. ದೀಪ ನಿನ್ನ ಯಾದವಾಗ್ನಿಯ ಕಂಠವು ಬಿಗಿದೆ ಅಂತ ಐತೆ ಈ ನಿನ್ನ ದರ್ಪದ ನುಡಿಗಳಿಂದ. ಹಲೋ ಓಹೋ, ಮೇರೆ ಮೀರಿತು. ಇಂತಹ ಮದೋನ್ಮತ್ತರೊಡನೆ ಮಾತನಾಡುವುದು ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು. ಸಾರಿ ಸಾರಿ ಕೇಳಿದೆ ನಿನಗೆ ಪಾರತಾಳ್ಮೆಯನ್, ಸಾರಿ ಸಾರಿ ಕೇಳಿದೆ ನಿನಗೆ ಪಾರತಾಳ್ಮೆಯನ್, ಘೋರ ಯುದ್ಧ ಬೇಡವೆಂದು. ಸಾರಿ ಸಾರಿ ಕೇಳಿದೆ ನಿನಗೆ ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು ಬಂಧು ಬಾಂಧವರನ್ನು ಒಂದು ಬಾರಿ ದೃಷ್ಟಿಸಿ ನೋಡು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮೆಲ್ಲರ ಸಲುವಾಗಿ ಮುಂದೊದಗುವ ಭೀಕರ ಯುದ್ಧದಿಂದ ಮಾನವ ಕೋಟಿಯನ್ನು ರಕ್ಷಿಸುವ ಸಲುವಾಗಿ ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವೆನು. ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ, ಭಿಕ್ಷ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನು ಎದುರಾಜ? ಪಾಂಡವರು ಜೂಜಾಡಿ ರಾಜ್ಯ ಕೋಶಗಳನ್ನೆಲ್ಲ ಕಳೆದುಕೊಂಡಿದ್ದು ನನ್ನ ತಪ್ಪು. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವು. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮಾತಾಡಲು ಸಾಧ್ಯವಿಲ್ಲ. ಪಾಂಡವರು ಛಾತ್ರ ಧರ್ಮ ವಿಹುದೇ ಏಡಿ ಪಾಂಡವರಲ್ಲಿ ಕೃಷ್ಣ. ಛಾತ್ರ ಧರ್ಮ ವಿಹುದೇ ಏಡಿ ಓಡತನವಿದಲ್ಲವೇ ಈ ಸಂಧಿಯ ಬಯಕೆ ಹರಿದು ಹರಿದು ನೀರೆಲ್ಲವ ಸ್ವಾತಿ ಮೂಡಿದಯ ಮುಖಂಡ. ಪಾಂಡವರಿಗೆ ಭಿಕ್ಷಾ ನೃತ್ಯ ಯೋಗ್ಯವಾದ
ಸುಖವಾದ ಜೀವನ. ಧರ್ಮ ಬೇರುಗಳಾದ ಅವರ ಕೈಯಲ್ಲಿ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ, ಮಿಗಿಲೋಗಿ ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನು ಎಂದಿಗೂ ಭಯಪಡಲಾರ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆದಲ್ಲಿ ಅದನ್ನು ಅಗತ್ಯವಾಗಿ ಹೊಂದುವೆ. ಅದು ಯುದ್ಧವಲ್ಲ, ನಿನ್ನ ಪಾಪಾಶಯ. ಭಯಂಕರ ಆತ್ಮಹತ್ಯೆ ಪಾಪಾಶಯ. ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳೇನೆಂದು ಕೇಳಿದೆಯಾ? ನಿನ್ನ ಅಪರಾಧಗಳು ಅಗಣ್ಯ. ಹೇಳುವೆನು ಕೇಳು. ರಾಜಸುಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟ ದೂತ ಕೆಳತದ್ದನ್ನು ಮರೆತೆಯಾ? ಸಹೋದರರ ಪತ್ನಿಯನ್ನು ಸೆಳೆತಂದು ನೀನು ಮಾಡಿದ ಅವಾಚ್ಯ ಕೃತ್ಯವು ಅನಂತ ಕಾಲದ ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ನೆನಪು. ವಾರಣಾವತದ ಹರಗಿನ ಮನೆ, ಏಕಚಕ್ರಾದಿನದಲ್ಲಿ ಕುಂತಿಗಾಲ ಬಂದ, ವಿಷಪ್ರಾಸನ, ಸ್ವಲ್ಪ ಬಂದ, ಇವೆಲ್ಲವನ್ನೂ ಮರೆತೆಯಾ? ಕುರು ಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಕೆಟ್ಟರೂ ಸರಿಯೇ, ಕಟ್ಟ ಕಾಡಿಗೆ ಕಾಡಿಗಟ್ಟಲೇಬೇಕೆಂದು ಪಟ್ಟು ಕೆಚ್ಚಿದ ವೀರ ಈ ಚಲರಂಗ ಮಲ್ಲ ಕೌರವೇಶ್ವರನು ನೋಡಿ ಕೆಣಕಿ ಕೇಕೆ ಹಾಕಿ ಆ ಪಾಂಡವರ ಪತ್ನಿ ಅಂದೇ ದೊಡ್ಡನು ಛಲವ. ಭೂತ ಪ್ರೇತಗಳ ಒಡೆಯನಾದ ಭೂತೇಶ್ವರೇ ನನಗೆ ಕಾಗಿರುತ್ತದೆ. ಕಲಿ ಹಂಸದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಬಣದ ಅಚ್ಚಿನಾದ ಚಕ್ರೇಶ್ವರನಾದ ನಾನು ಮಾಸಣದ ಮಣ್ಣಲ್ಲಿ ಮಣ್ಣಿದ್ದು ಹೋಗುತ್ತೇನೆ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಹೇಳು ಮುರಹರಿಯೇ ಅದು ಮಾಡಿ ಪಾಂಡವ ರಾಜ್ಯವನ್ನೇ ಬಯಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಯುದ್ಧ ಮಾಡಿ ಹಲವಾರು ರಾಜ್ಯವನ್ನು ಪಡೆಯಲಿ. ಯುದ್ಧಕ್ಕೆ ಬೇಕಾದ ಸಲಕರಣೆಗಳನ್ನು ನಾಡಿಪಡಿಸುವುದಾದರೆ ಆ ಪಾಂಡವರು ತಿಳಿಸಿಬಿಡು. ಗತಿ
ನನ್ನ ಮಾತನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ. ತಿರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವಲ್ಲವೇ? ಏದು ಕುಲದ ಕಳಂಕ ಸ್ವರೂಪವೇ? ದುರ್ಯೋಧನ, ಇದು ನಿನ್ನ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಓ, ಯಾರಿಗೂ? ಯಾರಿಗೆ? ಕೌರವೇಶ್ವರರಿಗೆ. ಓಹ್, ಏನೆಂದು? ಕೃಷ್ಣ, ನಿನಗೆ ಉಚಿತ ರೀತಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ಆಗಲೇ ಸಲಹೆ ನೀಟ್ಟಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಅದ್ಭುತವಾಗಿಯೇ ಇದೆ. ಅದನ್ನು ಸ್ವೀಕರಿಸು. ಸಾಧು ಶಾಸನ ಈ ಕೃಷ್ಣನ ಅಂಕದಿಂದ ಬಾಧಿಸು. ಯಾರಲ್ಲಿ ಬಂಧಿಸುವರಿ? ಮಂದಮತಿಗಳಿರ ನಿನ್ನ ಅಂಗಾಂಗಗಳನ್ನು ಬಂಧಿಸಿ ನಿನ್ನ ದುಡಿದಿಗೆ ದೊಡ್ಡ ಪಾಠವನ್ನು ಕಲಿಸಬೇಕು. ಬಟ್ಟೆಯಿಂದ ಬೆಂಕಿಯನ್ನು, ಈಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವಿರ. ಅದು ನಿಮ್ಮಿಂದಾಗದು, ವ್ಯರ್ಥ. ಎಲ್ಲಿ ಈಗ ಬಂಧಿಸಿ ನನ್ನನ್ನು? ನಮ್ಮಿಂದ ಆಗದು. ನಿನ್ನಲ್ಲಿ ಕೆಲವು ರಹಸ್ಯವಾದ ಮಾತುಗಳನ್ನು ನಾಳೆ ಬಂದಿದ್ದೇನೆ. ನನ್ನೊಡನೆ ಬಾಕರ್ಣ. ಪರಮಾತ್ಮ ಹರೇ ಪವನ ಹರೇ ಪವನ ಅಖಿಲ ಗುಣವಾರಿದ ಸೋಮ ವಾರಿಜ ಗುಣದಾತ ಈ ವಾರಿಜ ಗುಣದಾತ ಈ ದಾರುಣಿಯೋಳ್ ನಿನಗೆ ಸಮನೆ ಕುಲಹೀ
ಮಹಾಮಹಿಮನಾದ ನೀನು ಕುಲಹೀನರಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣವೇನು ದೇವಾ? ಕರ್ಣ, ಕುಲಹೀನನಲ್ಲಿ ಕಂಡುಬರುವ ಗುಣಲಕ್ಷಣಗಳಲ್ಲೂ ನಿನ್ನಲ್ಲಿ ಕಂಡುಬರುವವೆ. ಒಂದು ಬಾರಿ ಯೋಚಿಸಿ ನೋಡು. ಪರಮಾತ್ಮ, ನಾನೆಂತಿದ್ದರು ಒಬ್ಬ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತೆಲ್ಲವಲ್ಲ ದೇವಾ. ಕರ್ಣ, ನೀನು ಸೂತನಲ್ಲ. ಪರಮಾತ್ಮ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಇದೇನು ಪರಮಾತ್ಮ? ಸೂರ್ಯ ದೇವನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಹೌದು ಪರಮಾತ್ಮ. ಇಲ್ಲ, ಮಾತೆಯಾದ ಕುಂತಿ ದೇವಿಯು ನಿನ್ನ ಎತ್ತ ತಾಯಿ. ಏನು ಪರಮಾತ್ಮ, ತಾವು ಹೇಳುತ್ತಿರುವುದು ಆಶ್ಚರ್ಯಕರವಾಗಿದೆಯಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿಯಾದ ಕುಂತಿ ದೇವಿಯು ನನ್ನ ಹೆತ್ತ ತಾಯಿಯೇ, ಪಾಂಡು ರಾಜರು ನನ್ನ ಜನನೀ ಜನಕರೇ. ಓಹೋ, ಮರೆತಿದ್ದೆನು, ಇದು ಯುದ್ಧ ಕಾಲ. ನೀನಾದರೂ ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯುವುದಕ್ಕೆ ನನ್ನನ್ನು ಈ ರೀತಿಯಾಗಿ ವಂಚಿಸುತ್ತಿರುವೆ ಮಾಧವ. ಇಲ್ಲ ಕರ್ಣ, ಲೋಕೈಕ ವೀರನಾದ ನೀನು ಈ ತರ ಪರರ ಸೇವೆಯಲ್ಲಿ ಕೈಕೊಟ್ಟಿಕೊಂಡು ಕುಳಿತಿರ್ಕೊಂಡಿರಲಿಯಲ್ಲ, ಇದು ನಿನ್ನ ಧರ್ಮವೇ? ಇಲ್ಲ ಪರಮಾತ್ಮ. ಸಂತೋಷದಿ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸುವೆಯಾ? ಜನನ ಹೌದಾ ಪರಮಾತ್ಮ? ಪರಮಾತ್ಮ, ಹಾಗಾದರೆ ಈ ಲೋಕವೆಲ್ಲವೂ ನನ್ನನ್ನು ಹೀನ ಸೂತ ಎಂದು ಹೇಳಿಸುತ್ತಿರಲಿಲ್ಲ. ಸೂತನು ಅನಾಥನು ಪರಮಾತ್ಮ, ಪರಮಾತ್ಮ, ನಾನು ಪಾಂಡವರೊಡನೆ ಸೇರು ಬಾಳುವುದೇ ಅದು ಎಂದಿಗೂ ಸಾಧ್ಯವಿಲ್ಲ. ನನ್ನ
ನುಡಿಯ ಸಂತೋಷದಿ ಆಲಿಸುವಿ. ಓ ನನ್ನ ಭಾಗ್ಯದ ದುರ್ವಿಧಿಯೇ, ನನ್ನನ್ನು ಎಷ್ಟು ವಿಧವಾಗಿ ಚಿಂತಿಸುತ್ತಿರುವೆ ದೇವ. ದೇವಾ ಶೋಧನೆಯೇನಿದು ಪಾಪಿಯಾಗಿ ಪರಿತಾಪದಿಂದ ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ಅವರನ್ನು ಯುದ್ಧ ಮಾಡುವುದು ರಬರವಾದಿ ನರಕ. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರೋತ್ಸವದಲ್ಲಿ ಉತ್ಸಾಹಭರಿತನಾಗಿದ್ದ ನನಗೆ ಇಂತಹ ಒಬ್ಬ ಸಂಕಟ ತಂದೊಡ್ಡ ಬೇಡ ದೇವಾ, ತಂದೊಡ್ಡ ಬೇಡ. ನನ್ನ ಮಾತನ್ನು ಸತ್ಯವೆಂದು ನಂಬು. ಪರಮಾತ್ಮ, ತಮ್ಮ ಮಾತನ್ನು ನಂಬಲು ನಿಖರವಾದ ಆಧಾರಗಳೇ ಇಲ್ಲವಲ್ಲ ದೇವ? ಏಕೆ ಇಲ್ಲ ಕರ್ಣ? ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶವನ್ನಾಗಿ ಪಡೆದಿದ್ದಳು. ಬುದ್ಧಿ ಚಾಪಲ್ಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಪರಮಾತ್ಮ. ಹೌದು ಕರ್ಣ, ನಿನ್ನನ್ನು ನಿನ್ನ ತಾಯಿಯು ಲೋಕಾಪಾದಕ್ಕೆ ಎದರಿ
ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಗಂಗಾ ನದಿಯಲ್ಲಿ ಕೇಳಿಬಿಟ್ಟಳೆ. ಸೂತರು ನಿನ್ನನ್ನು ಸಾಕಿಸಲುಗಿದರು. ಈಗ ನೀನು ದುರ್ಯೋಧನನ ಆಸ್ಥಾನದಲ್ಲಿ ಮಹಾಮಾಂಡಲಿಕನಾಗಿರಬೇಕು. ಈಗಲೂ ನನ್ನ ಸಂಗಡ ಬಾ. ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವುವೆನು. ಸಮಸ್ತ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ಮುಣಿಮುಕುಟ ರಕ್ತ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವೆಯಂತೆ ನನ್ನೊಡನೆ ಬಾಕರ್ಣ. ಇಲ್ಲ ಪರಮಾತ್ಮ, ಪರಮಾತ್ಮ, ನಾನು ಪಾಂಡವ ಸಹೋದರ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಹೇ ಸೂತ, ಹೇ ಹೀನಾಯಕರು. ಪರಮಾತ್ಮ, ನಾನು ಇಂಥವನೆಂದು ಅವರಿಗೆ ತಿಳಿಯದೆ. ಇಲ್ಲ ಕರ್ಣ, ಅವರಿಗೆ ತಿಳಿಯದು. ಆದರೆ ನಿನ್ನ ತಾಯಿ ಮಾತ್ರ ದೇವ, ಆ ಕರ್ಣನ್ಯಾರು? ಆತನನ್ನು ನೋಡಿದಾಗಲೆಲ್ಲ ನನ್ನ ಹೃದಯದಲ್ಲಿ ಒಂದು ರೀತಿ ಮರುಕು ಉಂಟಾಗುವುದಲ್ಲ ಎಂದು ಪದೇ ಪದೇ ಕೇಳುತ್ತೀನಿ. ಹೌದಾ ಪರಮಾತ್ಮ? ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ನಿನ್ನ ತಾಯಿಗೆ ತಿಳಿಸಿ ಬಂದಿರುವೆ. ಆಕೆಯು ನಿನ್ನನ್ನು ನೋಡಲು ಬಹಳ ಕಾತುರದಿಂದ ಗಂಗಾ ತೀರಕ್ಕೆ ಬರುವುದು. ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ಆಗಬಹುದು ಪರಮಾತ್ಮ. ನಾನು ಬಂದು ಬಹಳ ಸಮಯವಾಯಿತು, ನಾನಿನ್ನು ಬರಲೇ? ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವಾಡಕ್ಕವನಲ್ಲ. ಧರ್ಮವೆಂದು ನಂಬಿ ಅಯ್ಯೋ, ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಬರ್ತೀನಿ ನಿಮ್ ಜೊತೆ. ಧರ್ಮರಾಯ ಬರ್ತೀನ, ನಿಮ್ ಹಿಂದೆನೆ ಬರ್ತೀನ. ಧರ್ಮರಾಯನು ನನ್ನ ಸಹೋದರನೇ. ಆಫ್ ಮಾಡಪ್ಪ, ಆಫ್ ಮಾಡು. ಸಾವಿರಾನ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು. ಅಯ್ಯೋ, ನೀನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವಾದಿಗಳು ನನ್ನ ಜನನಿ ಜನಕರೇ. ಪಾಂಡುರಾಜೇಂದ್ರನು, ಕುಂತಿದೇವಿ, ಮಾದ್ರೀದೇವಿ ನನ್ನ ಜನನಿ ಜನಕರೇ. ಪರಶುರನೇ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದು ಪಾರ್ಥ, ಫಲ್ಗುಣಿ, ಕಿರೀಟಿ, ಶ್ವೇತಬಾಹು, ವಿಜಯೀ ಕೃಷ್ಣ ಎಂದು ಸಂಧ್ಯಾಮಾಂಗಗಳಿಂದ ಕೂಡಿ ದಶ ದಿಕ್ಕುಗಳಲ್ಲೂ ದಿಗಂತ ಜ್ಯೋತಿಯನ್ನೆರಿಸಿ ಯಾರೊಡನೆ ಯುದ್ಧಕ್ಕೆ ನಿಂತರು ಅಪಜಯವನ್ನೇ ಕಾಣದ ಓ ನನ್ನ ಪರಮ ವೈರಿ ಅರ್ಜುನ. ಅಯ್ಯೋ ಅರ್ಜುನ, ಅರ್ಜುನ ನನ್ನ ಸಹೋದರನೇ. ಅಯ್ಯೋ, ನಿನ್ನನ್ನು ಕೊಲ್ಲುವೆನೆಂದು ಶಪಥ ಮಾಡಿಬಿಟ್ಟನಲ್ಲ. ನಿನ್ನ ಶಿರಸ್ಸು ಯುದ್ಧರಂಗದಲ್ಲಿ ಬಿದ್ದು ಹೊರಳಾಡುವುದನ್ನು ಕೆಟ್ಟದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಿ ಸಹಿಸಲಿ? ಹೇಗೆ ನೋಡಿ ಸಹಿಸಲಿ? ಯಾವ ಸೂತದ ಪಾಪದ ಫಲವಾಗಿ ಸೂತನೆಂಬ ಆವೃತ್ತಕ್ಕೆ ಸಿಲುಕಿ ಈ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ಪರಿತಪಿಸುತ್ತಿದ್ದ ನನಗೆ ಬಂಧು ವರ್ಗದವರು ಇಂಥವರೇ ಎಂದ ತಿಳಿದ ಬಳಿಕ ಮನಕ್ಕೆ ಎಂತಹ ಉಭಯ ಸಂಕಟ, ಎಂತಹ ಉಭಯ ಸಂಕಟ. ಕೆಲವೋ ಪಾಪಿಕರಣ ಪಾಂಡುಕುವರನಾಗಿ ಪಾಂಡುಕುವರನ್ನೇ ಕೊಲ್ಲಲು ಹೊರಟಿರುವೆಯಾ? ಕೊಲ್ಲಲೇ ಪಾಂಡುಕುಮಾರರಂಗೂ
ಸಂಪತ್ತಿನಿಂದ ಚಲದಿ ಪಾರ್ಥನ ಶಿರವಂ ಸರಿದು